ನಮಸ್ಕಾರ ಮತ್ತು ವೆಲ್ಕಮ್ ಟು ಜಾನ್ ಕಿಚನ್ಸ್. ಇವತ್ತು ನಾನು ನಿಮ್ಮೊಂದಿಗೆ ಸೌತ್ ಇಂಡಿಯಾದ ಒಂದು ಫೇಮಸ್ ಸಿಹಿ ತಿಂಡಿ ಕೇಸರಿ ಬಾತ್ನೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು 2 ಕಪ್ ರವೆ, 2.5 ಕಪ್ ಸಕ್ಕರೆ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಾಲಲ್ಲಿ ನೆನೆಸಿದ ಕೇಸರಿ ಮತ್ತು 2 ಪೀಸ್ ಪೈನಾಪಲ್. ಈಗ ಕಾದಿರೋ ಬಾಣಲಿಗೆ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ 2 ಚಮಚ ತುಪ್ಪನ ಹಾಕಿ ಸ್ವಲ್ಪ ತುಪ್ಪ ಕರಗದಾದಮೇಲೆ ಒಂದು 4ರಿಂದ 5 ಲವಂಗ ಹಾಕಿ. ಲವಂಗ ಇಲ್ಲಿ ಹಾಕೋದು ಏನಕ್ಕೆ ಅಂತಂದರೆ ಸ್ವಲ್ಪ ಅದರದ್ದು ಫ್ಲೇವರ್ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಗೋಡಂಬಿ ಹಾಕಿ ತಿರುಗಿಸ್ತಾ ರವೆ ಹಾಕ್ಕೊಂಡು ಚೆನ್ನಾಗಿ ಈ ಎಣ್ಣೆ ಮತ್ತು ತುಪ್ಪದ ಜಿಡ್ಡಲ್ಲಿ ಸ್ವಲ್ಪ ಅದನ್ನು ಹುರಿದಾದ್ಮೇಲೆ ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಬಾದಾಮಿ, ದ್ರಾಕ್ಷಿ, ಬಾದಾಮಿ ಮತ್ತು ಹಚ್ಚಿಟ್ಕೊಂಡಿರೋ ಪೈನಾಪಲ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೀರು ಬಂದು 1 ಕಪ್ ರವೆಗೆ 2.5 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ 5 ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ. ನೀರು ಕಾದಿರುವಂತಹ ಬಿಸಿ ನೀರು ಸೇರಿಸ್ಕೊಂಡ್ರೆ ಒಳ್ಳೆಯದು. ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಅದು ಬೆಂದಿದ್ದಾದಮೇಲೆ ಆ ಬೆಂದಿರುವಂತಹ ಮಿಶ್ರಣಕ್ಕೆ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ. ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿದಾದ್ಮೇಲೆ ಅದು ಎಲ್ಲ ಸಕ್ಕರೆ ಕರಗಿ ಸ್ವಲ್ಪ ಜ್ಯೂಸಿಯಾಗಿ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕಲಸಿರುವಂಥ ಆ ಮಿಶ್ರಣಕ್ಕೆ ಹಾಲಲ್ಲಿ ನೆನೆಸಿರೋ ಕೇಸರಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಟ್ಟು ತಿರುಗಿಸಿದ ಮೇಲೆ ಕಂಪ್ಲೀಟಾಗಿ ಈಗ ಇದು ಆಲ್ಮೋಸ್ಟ್ ಆಗಿ ಬಂದಿದೆ. ಸೊ ಇದು ಒನ್ಸ್ ಇದೆಲ್ಲ ಫಿನಿಶ್ ಆಯಿತು ಅಂತ ಅಂದರೆ ಸರಿಯಾಗಿ ಬೆಂದಿದೆ, ಇದು ಕರೆಕ್ಟಾಗಿದೆ ಅಂತ ಅಂದರೆ ಇದು ಬಾಣಲೆಗಾಗಲಿ ಸೌಟ್ಗಾಗಲಿ ಅಂಟೋದಿಲ್ಲ. ಈಗ ಇದು ರೆಡಿ ಟು ಸರ್ವ್.